ಹಾಯ್ ಎಲ್ರಿಗೂ ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸೌಮ್ಯ ಪ್ರದೀಪ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತೇನಪ್ಪ ಈವ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ, ಇವತ್ತು ನಮ್ಮೂರಲ್ಲಿ ಹಬ್ಬ. ಇವತ್ತು ನಾಳೆ 2 ದಿನ ಹಬ್ಬ ಇದೆ. ಇವತ್ತು ಆ್ಯಕ್ಚುಲಾಗಿ ರೈಸ್ ಐಟಮ್ ಏನೂ ತಿನ್ನಲ್ಲ, ಬರೀ ಉಪ್ಪಿಟ್ಟು ಮತ್ತು ಫ್ರೂಟ್ಸು, ಹಾಲು ಅಷ್ಟೇ. ಮತ್ತು ಇವಾಗ ಏನಂದರೆ ಡೆತ್ ಆಗಿರೋರಿಗೆಲ್ಲ ಇವತ್ತು ನಾಳೆ 2 ದಿನ ಎಡೆ ಇಡ್ತಾರೆ. ಎಡೆ ಇಟ್ಟು ಪೂಜೆ ಮಾಡಿ ಮಾಮೂಲಿ ಹೇಗೆ ಮಹಾಲಯ ಅಮಾವಾಸ್ಯೆ ಮಾಡ್ತೀವಿ ಅದೇ ಥರ, ಬಟ್ ವೆಜ್ ಈ ಸಲ. ಮಹಾಲಯ ಅಮಾವಾಸ್ಯೆಗೆ ನಾನ್ ವೆಜ್ ಮಾಡೋದು, ಹಬ್ಬ ಇರುತ್ತೆ. ಮತ್ತು ಇವತ್ತು ಪಟ್ಟಿನ ಹಬ್ಬ ಅಂತೇಳಿ ನಮ್ಮ ಕಡೆ ಹಳ್ಳಿ ಕಡೆ ಜಾಸ್ತಿ ಪಟಗಳನ್ನ ಹಾರಿಸ್ತಾರೆ. ಪಟ ಹಾರಿಸಿ ಮತ್ತು ಈಗ ರೀಸೆಂಟಾಗಿ ಮದುವೆ ಅಂದರೆ ಒನ್ ಇಯರ್ ಒಳಗಡೆ ಯಾರ್ಯಾರು ಮದುವೆ ಆಗಿರ್ತಾರೆ ಹೊಸೊಬ್ರನ್ನೆಲ್ಲ ಕರ್ಕೊಂಡು ಪಟ ಹಾರಿಸ್ತಾರೆ. ಇವತ್ತು ಅದೇ ಹಬ್ಬ ಗೈಸ್, ಪಟ್ಟಿನ ಹಬ್ಬ. ನಮ್ಮ ಅಕ್ಕ ಎಲ್ಲ ದೇವ್ರ ಪೂಜೆಗೆ ರೆಡಿ ಮಾಡ್ತಿದ್ದಾಳೆ. ನಾನು ಇವಾಗ ಪಾಪನ ಮೇಲೆ ಇಕ್ಸ್ಬಿಟ್ಟು ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಾಗಿ ಪಟ ಹಾರಿಸೋದೆಲ್ಲ ನೋಡೋಕೆ ಹೋಗಬೇಕು ಅಂತ ಅನ್ನಿಸ್ತಿದೆ, ಬಟ್ ಹೋಗೋಕ್ಕಾಗಲ್ಲ ನನ್ನ ಮಗಳಿರೋದ್ರಿಂದ. ಬಟ್ ಯಾರು ಈಚೆ ಪಟ ಹಾರಿಸ್ತಾ ಇದ್ದಾರೆ, ಎಷ್ಟೊಂದು ಪಟ ಹಾರಿಸ್ತಾ ಇದ್ದಾರಂತೆ. ನನಗೆ ಹೋಗಿ ನೋಡೋಕ್ಕಾಗ್ತಾಯಿಲ್ಲ, ಅದು ಒಂದು ಬೇಜಾರಾಗ್ತಾಯಿದೆ. ನೋಡೋಣ ನೆಕ್ಸ್ಟ್ ಇಯರ್ ಹೋಗಿಲ್ಲ ಅಂದರೂ ಅಟ್ಲೀಸ್ಟ್ ಮನೆ ಹತ್ರ ನಿಂತ್ಕೊಂಡು ನೋಡಬೇಕು ಅನ್ನೋದು. ಫಸ್ಟ್ ನಾವು ಹಬ್ಬ ಮಾಡ್ತಾಯಿದ್ವಿ, ಎಲ್ಲ ರೀತಿ ತಿಂಡಿ ಮಾಡಿ ಹಬ್ಬ ನಾವು ಮಾಡ್ತಾಯಿದ್ವಿ. ಆಮೇಲೆ ಏನಾಯಿತು ಅಂದರೆ ಒಂದು 3 ಇಯರ್ಸ್ ನಿಲ್ಲಿಸಿದ್ವಿ. ಫಸ್ಟು ನನಗೆ ಹುಷಾರಿರಲಿಲ್ಲ ಅಂದ್ಬಿಟ್ಟು ಹಾಸ್ಪಿಟಲಲ್ಲಿ ಅಡ್ಮಿಂಟ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ನಿಲ್ಲಿಸಿದ್ವಿ. ಅದಾದಮೇಲೆ 2 ಇಯರ್ಸ್ ಹೆಂಗೋ ಮಾಡಂಗೆ ನಿಂತೋಯ್ತು. ಆಮೇಲೆ ನಮ್ಮ ಡ್ಯಾಡಿ ಇಲ್ಲ ಮಾಡೋದು ಬೇಡ, ಬಿಟ್ಬಿಡೋಣ ಹಬ್ಬನ ಅಂತೇಳಿ ಬಿಟ್ಬಿಟ್ವಿ. ಅಂದರೆ ಮನೇಲಿ ಪೂಜೆ ಮಾಡ್ತೀವಿ, ದೇವ್ರ ಪೂಜೆ ಮಾಡ್ತೀವಿ, ಮನೇಲಿ ಏನಾರು ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ ಅಷ್ಟೇ. ಬಟ್ ಯಾವುದೇ ರೀತಿ ಎಡೆ ಇಡಲ್ಲ, ಒಂದೇ ಸಲ ಎಡೆ ಇಡೋದು ನಾವು ಇವಾಗ. ಅದು ಯಾವಾಗ ಅಂದರೆ ಮಹಾಲಯ ಅಮಾವಾಸ್ಯೆಗೆ ಅಷ್ಟೇ ಗೈಸ್. ನಮ್ಮ ಅಪ್ಪನ ಥರ ಪೂಜೆಲೆಲ್ಲ ಕಾಂಟ್ರವರ್ಸಿ ಇಲ್ಲ. ಅವಳು ಪೂಜೆ ಮಾಡಬೇಕು ಅಂದ್ಕೊಂಡ್ರೆ ಇವತ್ತು ಮುಗಿಸ್ತಾಳೆ, ಎಷ್ಟೊತ್ತಾದ್ರೂ ಹಂಗೆ ಅವಳು. ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದಾಳೆ ಅವಳು ಒಬ್ಬಳೇ. ಯಾಕಂದರೆ ನಾನು ಏನೂ ತಣ್ಣೀರು ಕೆಲಸ ಮಾಡೋ ಹೋಗಿಲ್ಲ, ಅವಳೊಬ್ಬಳೇ ಪೂಜೆಗೆ ರೆಡಿ ಮಾಡ್ತಾಯಿದ್ದಾರೆ. ಅಮ್ಮ ಬಂದು ಅಂಗಡಿ ಹತ್ರ ಹೋಗ್ಬಿಟ್ಟಿದ್ದಾರೆ. ಸೊ ಅದರಿಂದ ಪ್ರಣತಿದು ಹೊಸ ಡ್ರೆಸ್ ಹಾಕ್ಕೊಂಡಿದ್ದಾಳೆ, ಅದನ್ನು ಫೋಟೋ ಅಲ್ವಾ ವೀಡಿಯೋನೇ ತೆಗ್ದು ಹಾಕ್ತೀನಿ ನೋಡಿ ಹೆಂಗೆ ಕಾಣ್ತಿದ್ದಾಳೆ ಅಂತ. ಆಮೇಲೆ ಇವಾಗ ಪೂಜೆ ಮಾಡಬೇಕು. ಅಕ್ಕ ನೀರು ತೊಗೊಂಡು ಬರೋಕ್ಕೆ ಹೋದರು, ಬಂದು ಪೂಜೆಗೆಲ್ಲ ರೆಡಿ ಆದಮೇಲೆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಗೈಸ್. ಎಷ್ಟು ಬಲವಂತ ಮಾಡ್ತಾಯಿದ್ದೀನಿ ಗೊತ್ತಾ ಗೈಸ್, ಚೆನ್ನಾಗಿ ರೆಡಿ ಆಗಿದ್ದಾಳೆ, ಬಾರಿ ವಿಡಿಯೋ ಮಾಡೋಣ ಅಂತ ಬರ್ತಾನೆ ಇಲ್ಲ. ಎಸ್ ಗೈಸ್, ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಲೈಕ್ ಶೇರ್ ಕಾಮೆಂಟ್ನ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು, ಲವ್ ಯು, ಬಾಯ್.